ನಾವು ಹಲವಾರು ಬಾರಿ ಯೋಚಿಸುತ್ತೇವೆ, ನನ್ನ ಜೀವನ ಏಕೆ ಬದಲಾಗುತ್ತಿಲ್ಲ? ಕಾರಣ ಅದೃಷ್ಟದ ಕೊರತೆಯೇ, ಹಣದ ಕೊರತೆಯೇ, ಅಥವಾ ಅವಕಾಶಗಳ ಕೊರತೆಯೇ? ಆಂಥೋನಿ ರಾಬಿನ್ಸ್ ಹೇಳುವ ಪ್ರಕಾರ ಇವುಗಳಲ್ಲಿ ಯಾವುದೂ ಮುಖ್ಯ ಕಾರಣವಲ್ಲ. ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮ ಒಂದು ನಿರ್ಧಾರದಲ್ಲೇ ಅಡಗಿದೆ. ಸ್ನೇಹಿತರೆ, ನಮ್ಮಲ್ಲಿ ಬಹಳಷ್ಟು ಜನರು ಬದಲಾವಣೆ ಬೇಕೆಂದು ಬಯಸುತ್ತೇವೆ. ಆದರೆ ಬಯಸುವುದು ಅದರಿಗಾಗಿ ನಿಜವಾದ ನಿರ್ಧಾರ ತೆಗೆದುಕೊಳ್ಳುವುದು ಎರಡು ಬೇರೆ ಬೇರೆ ವಿಷಯಗಳು. ಒಂದು ದಿನ ಬರುತ್ತದೆ, ನಾವು ನಾಳೆಯಿಂದ ಶುರು ಮಾಡುತ್ತೇವೆ ಎಂದು ಹೇಳುತ್ತೇವೆ. ಆದರೆ ಆ ನಾಳೆ ಹಲವಾರು ಬಾರಿ ಬರದೇ ಹೋಗುತ್ತದೆ. ಆಂಥೋನಿ ರಾಬಿನ್ಸ್ ಒಂದು ಸರಳ ವಿಚಾರ ಹೇಳುತ್ತಾರೆ: ಜೀವನ ಬದಲಾಗುವುದು ಪರಿಸ್ಥಿತಿ ಬದಲಾಗಿದಾಗ ಅಲ್ಲ, ನಾವು ತೆಗೆದುಕೊಳ್ಳುವ ನಿರ್ಧಾರ ಬದಲಾಗಿದಾಗ. ಒಂದು ದೃಢ ನಿರ್ಧಾರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಯಶಸ್ವಿ ಜನರು ನಮಗಿಂತ ವಿಭಿನ್ನರಲ್ಲ. ಅವರು ಒಂದು ಸಮಯದಲ್ಲಿ ತಮ್ಮ ಜೀವನದ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ನಾವು ಆಗಾಗ ಇತರರನ್ನು, ಪರಿಸ್ಥಿತಿಯನ್ನು ಅಥವಾ ಅದೃಷ್ಟವನ್ನು ದೂಷಿಸುತ್ತೇವೆ. ಆದರೆ ನಮ್ಮ ಜೀವನದ ಚಕ್ರವನ್ನು ತಿರುಗಿಸುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಇಂದು ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ. ಪ್ರತಿದಿನ 10 ನಿಮಿಷ ಪುಸ್ತಕ ಓದುವುದು ಇರಬಹುದು, 5 ನಿಮಿಷ ಧ್ಯಾನ ಮಾಡುವುದು ಇರಬಹುದು, ಅಥವಾ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡುವುದೂ ಇರಬಹುದು. ಆ ಸಣ್ಣ ನಿರ್ಧಾರಗಳು ದೊಡ್ಡ ಜೀವನವನ್ನು ನಿರ್ಮಿಸುತ್ತವೆ. ನಿರ್ಧಾರ ತೆಗೆದುಕೊಳ್ಳುವುದು ಮಾತ್ರ ಸಾಕಾಗುವುದಿಲ್ಲ. ಅದನ್ನು ಪ್ರತಿದಿನ ಕಾರ್ಯವಾಗಿ ರೂಪಿಸಿದಾಗ ಮಾತ್ರ ಜೀವನದಲ್ಲಿ ನಿಜವಾದ ಬದಲಾವಣೆ ಕಾಣಿಸುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಒಳ್ಳೆಯ ನಿರ್ಧಾರ 5 ವರ್ಷಗಳ ನಂತರ ನಿಮ್ಮ ಜೀವನದ ದೊಡ್ಡ ತಿರುವಾಗಿರಬಹುದು. ಹೌದು ಸ್ನೇಹಿತರೆ, ಇಂದು ನೀವು ನಿಮ್ಮ ಜೀವನಕ್ಕಾಗಿ ಯಾವ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ? ಕಾಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ಭಾಗದಲ್ಲಿ ನಮ್ಮ ನಂಬಿಕೆಗಳು ನಮ್ಮ ಜೀವನವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮಸ್ತೆ.